ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಗೂಗಲ್ ಆಡ್ಸ್ ಅಲ್ಲಿ ಆಡ್ಸ್ ಕ್ರಿಯೇಟ್ ಹೆಂಗ್ ಮಾಡೋದ್ರಿಂದ ತಿಳ್ಕೊಳ್ಳೋಣ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಕೂಡ ಮರಿಬೇಡಿ. ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಸೊ ದ್ಯಾಟ್ ನನ್ನ ವಿಡಿಯೋಸ್ ಕೂಡ ಪುಷ್ ಆಗುತ್ತೆ, ನನಗೊಂದು ಮೋಟಿವೇಶನ್ ಕೂಡ ಸಿಗುತ್ತೆ. ಬನ್ನಿ, ಜಾಸ್ತಿ ತಡ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಈ ವಿಡಿಯೋದಲ್ಲಿ ನಾವು ಆಡ್ಸ್ ಹೆಂಗ್ ಕ್ರಿಯೇಟ್ ಮಾಡೋದಂತ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಪ್ರಾಕ್ಟಿಕಲ್ ಆಗಿ ನಾವು ಆಡ್ಸ್ ಕ್ರಿಯೇಟ್ ಮಾಡೋದು ಮುಂಚೆ ಸ್ವಲ್ಪ ಥಿಯರಿ ಪಾರ್ಟ್ ಕಲ್ತ್ಕೊಳ್ಳೋಣ. ಥಿಯರಿ ಪಾರ್ಟ್ ಕಲ್ತಾದ್ಮೇಲೆ ಪ್ರಾಕ್ಟಿಕಲ್ ಆಗಿ ಆಡ್ಸ್ ಹೆಂಗ್ ಕ್ರಿಯೇಟ್ ಮಾಡೋದನ್ನ ನಿಮಗೆ ಹೇಳ್ಕೊಡ್ತೀನಿ ನಾನು. ಓಕೆ, ಸೊ ಇಲ್ಲಿ ನಾವು ಮಾತಾಡ್ತಿರೋದು ಸರ್ಚ್ ಆಡ್ ಬಗ್ಗೆ ಮಾತಾಡ್ತಿದೀವಿ. ಓಕೆ, ಸೊ ಯೂಟ್ಯೂಬ್ ಅಲ್ಲಿ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಆಡ್ಸ್ ಅಂತ ಹೇಳಿದ್ದೆ. ಆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಡ್ ನೀವು ನೋಡ್ಬೇಕಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ವಿಸಿಟ್ ಮಾಡಿ. ಬಟ್ ಇದರಲ್ಲಿ ನಾನು ಸರ್ಚ್ ಆಡ್ ಹೆಂಗ್ ಕ್ರಿಯೇಟ್ ಮಾಡೋದು, ಒನ್ ಆಫ್ ದ ಬೇಸಿಕ್ ಸರ್ಚ್ ಆಡ್ ಇದು ಹೆಂಗ್ ಕ್ರಿಯೇಟ್ ಮಾಡೋದಂತ ನಾನು ನಿಮ್ಗೊಂದು ಎಕ್ಸಾಂಪಲ್ಸ್ಗಳು ತೋರಿಸ್ತೀನಿ. ಸೊ ಇದೇನು ನೋಡ್ತಾ ಇದ್ದೀರಾ, ಇವೆಲ್ಲ ಸರ್ಚ್ ಆಡ್ಸ್ಗಳು. ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸರ್ಚ್ ಆಡ್ಸ್ಗಳು. ಅಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡಿದ್ರೆ ಇದು ಕೀವರ್ಡ್ ಬೇಸ್ಡ್ ಆಡ್ಸ್. ಓಕೆ, ಸೊ ಈ ಆಡ್ಸ್ ಅಲ್ಲಿ ಹಲವಾರು ಭಾಗಗಳಿದೆ. ಇಲ್ಲಿ ನೋಡಿ, ಕೆಲವೊಂದು ಬ್ಲೂ ಇದೆ, ಗ್ರೇ ಇದೆ, ಇಲ್ಲಿ ಚಿಕ್ಕ ಚಿಕ್ಕದಾಗೆ ಏನೋ ಒಂಥರ ಫಾಂಟ್ ಕಡಿಮೆ ಇದೆ. ಸೊ ಇದೆಲ್ಲ ಏನು, ಇದೆಲ್ಲ ಕೆಲವೊಂದು ಪಾರ್ಟ್ಸ್ಗಳಿದೆ. ಓಕೆ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಓಕೆ, ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ ಒಂದು ಆಡ್ನ ಎಕ್ಸಾಂಪಲ್ ತಗೋಣ. ಓಕೆ, ತಗೊಳಕ್ಕಿಂತ ಮುಂಚೆ ಕೆಲವೊಂದು ರೂಲ್ಸ್ಗಳಿದೆ ಆಡ್ ಬರೀಬೇಕಾರೆ. ಓಕೆ, ಸೊ ಗೂಗಲ್ ನಿಮಗೆ ಆಪ್ಷನ್ಸ್ ಕೊಡುತ್ತೆ ಆಡ್ಸ್ ಬರೆಯೋದಕ್ಕೆ. ಸೊ ನಮಗೆ ಟೋಟಲ್ಲು 15 ಹೆಡ್ಲೈನು, 4 ಡಿಸ್ಕ್ರಿಪ್ಷನ್ನು, 1 URL, 2 URL ಪಾತು, ಅಸೆಟ್ಸು. ಏನು ಚಿಂತೆ ಮಾಡಬೇಡಿ, ನಾನು ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಓಕೆ, ಇಷ್ಟನ್ನು ಯೂಸ್ ಮಾಡ್ಕೊಂಡು ನೀವು ಆಡ್ಸ್ ಕ್ರಿಯೇಟ್ ಮಾಡಬೇಕು. ಇದನ್ನು ನಾನು ಎಕ್ಸಾಂಪಲ್ ಹೇಳ್ತೀನಿ. ಸೇ ಫಾರ್ ಎಕ್ಸಾಂಪಲ್ ಪೂರ್ವಂಕರ್ ಅವರು ಒಂದು ಆಡ್ ರನ್ ಮಾಡ್ತಿದ್ದಾರೆ. ಓಕೆ, ಇಲ್ಲಿ ನಿಮಗೆ ಏನು ಇಲ್ಲಿ ಬ್ಲೂ ಕಲರ್ ಆಗಿ ಒಂದು ಸ್ವಲ್ಪ ಬಿಗ್ ಲಾರ್ಜ್ ಫಾಂಟ್ ಸೈಜ್ ಕಾಣ್ತಿದೆಯಲ್ಲ, ಇದನ್ನೇ ನಾವು ಹೆಡ್ಲೈನ್ಸ್ ಅಂತ ಕರೆಯೋದು. ಇದು ಸಮ್ಟೈಮ್ಸ್ ನಿಮಗೆ 3 ಹೆಡ್ಲೈನ್ ಕಾಣುತ್ತೆ, ಕೆಲವೊಂದು 2 ಸತಿ ಕಾಣುತ್ತೆ. ಓಕೆ, ಇಲ್ಲಿ ಬರೀ 2 ಹೆಡ್ಲೈನ್ಸ್ ಕಾಣ್ತಿದೆ. ಈಗ ಇದನ್ನೇ ನಾವು ಹೆಡ್ಲೈನ್ಸ್ ಅಂತ ಕರಿತೀವಿ. ಇದನ್ನ ನಾವು ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ಇಲ್ಲಿ ಏನು ಗ್ರೇ ಪಾರ್ಟ್ ಇದೆಯಲ್ಲ ಚಿಕ್ಕದಾಗೆ, ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕಾಣುತ್ತಲ್ಲ, ಇದನ್ನ ನಾವು ಅಸೆಟ್ಸ್ ಅಂತ ಕರಿತೀವಿ. ಅಸೆಟ್ಸ್ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಇಲ್ಲಿ ಏನು ನಿಮ್ಗೆ ಕಾಣಿಸ್ತಿದೆಯಲ್ಲ URL www.purvankara.com, ಇದು URL. ಓಕೆ, URL ಪಾತ್ ಇವ್ರು ಹಾಕಿಲ್ಲ, ಬಟ್ ನಿಮ್ಗೆ ನಾನು ಬೇರೆ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಇಷ್ಟು ನಿಮಗೆ ಬೇಸಿಕ್ಸ್ ಗೊತ್ತಿರಲೇಬೇಕು. ಒಂದು ಆ್ಯಡ್ ನೋಡಿದಾಗ ನಿಮ್ಗೆ ಯಾರೋ ಇಂಟರ್ವ್ಯೂ ಕೇಳಿದ್ರೆ ಏನೋ ಎಕ್ಸ್ಪ್ಲೈನ್ ದ ಆಡ್ಸ್ ಅಂತ ಕೇಳಿದಾಗ ನೀವು ಹೇಳ್ಬೇಕು, ಇದು ಏನಂತಾರೆ ಇದಕ್ಕೆ ಹೆಡ್ಲೈನ್ಸ್, ಇದಕ್ಕೇನಂತಾರೆ ಡಿಸ್ಕ್ರಿಪ್ಷನ್ಸ್, ಇದಕ್ಕೇನಂತಾರೆ ಫೈನಲ್ URL, ಇದಕ್ಕೇನಂತಾರೆ ಅಸೆಟ್ಸ್. ಓಕೆ, ಇದನ್ನೇ ನಾವು ಪ್ರಾಕ್ಟಿಕಲ್ ಆಗಿ ಹಿಂಗೆ ಮಾಡೋದಂತ ನೋಡೋಣ ಈಗ. ಸೊ ನಾವೀಗ ಗೂಗಲ್ ಆಡ್ಸ್ ಡ್ಯಾಶ್ ಬೋರ್ಡ್ ಅಲ್ಲಿ ಇದೀವಿ. ಓಕೆ, ನಾನು ನಿಮ್ಗೆ ಹೇಳ್ದಂಗೆ ಆಡ್ಸ್ ಮಾಡ್ಬೇಕಾದ್ರೆ ನಮಗೆ ಗೂಗಲ್ ಆಪ್ಷನ್ಸ್ ಕೊಡುತ್ತೆ. ಏನಂದ್ರೆ 15 ಹೆಡ್ಲೈನ್ಸು, 4 ಡಿಸ್ಕ್ರಿಪ್ಷನ್ನು, 1 URL, 2 URL ಪಾತ್ ಮತ್ತೆ ಅಸೆಟ್ಸ್. ಓಕೆ, ಅದು ಹೇಳ್ದಂಗೆ ನಾನು ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಿಮಗೆ 1 URL ಹೇಳಿದೆ, 1 URL ಕಾಣಿಸ್ತಿದ್ಯಾ, 2 ಡಿಸ್ಪ್ಲೇ ಪಾತ್ಸ್ ಇಲ್ಲಿ ಕಾಣಿಸ್ತಿದ್ಯಾ, ಮತ್ತೆ 15 ಹೆಡ್ಲೈನ್ಸ್ ಅಂತ ಹೇಳಿದ್ದೆ, ಹೆಡ್ಲೈನ್ಸ್ 15 ಹೆಡ್ಲೈನ್ಸ್ ಕಾಣಿಸ್ತಿದ್ಯಾ, ಇಲ್ಲಿ ಡಿಸ್ಕ್ರಿಪ್ಷನ್. ಓಕೆ, ಮತ್ತೆ ಅಸೆಟ್ಸ್. ಅಸೆಟ್ಸ್ ಅಂದ್ರೆ ಏನಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಅದೇನು ಚಿಂತೆ ಮಾಡೋದು ಬೇಡ. ಓಕೆ, ಸೊ ಇಲ್ಲಿ ನಾವು ಹೆಂಗೆ ಇಲ್ಲಿ ಟೈಪ್ ಮಾಡ್ತೀವೋ ಇಲ್ಲಿ ನಿಮಗೆ ಪ್ರಿವ್ಯೂ ಸಿಗುತ್ತೆ. ಇಲ್ಲಿ ನಿಮಗೆ ಮೊಬೈಲ್ ವರ್ಷನ್ ಸಿಗುತ್ತೆ, ಲ್ಯಾಪ್ಟಾಪಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ಸಿಗುತ್ತೆ, ಅಂದರೆ ಒಂದು ಅನಾಲಿಸಿಸ್ ಸಿಗುತ್ತೆ. ಓಕೆ, ಸೊ ನಾನು ಇಲ್ಲಿ ನನ್ನ ಒಂದು ಕ್ಲೈಂಟ್ ಒಬ್ರಿಗೆ ಆ್ಯಡ್ ಮಾಡಿದ್ದೀನಿ, ಅದನ್ನ ನಿಮ್ಗೆ ನಾನು ತೋರಿಸ್ತೀನಿ. ಸೇ ಫಾರ್ ಇವ್ರದ್ದು Friday.com ಅಂತ, ಇವ್ರದ್ದು ಒಂದು ಕೋವರ್ಕಿಂಗ್ ಸ್ಪೇಸ್ ಇದೆ. ಓಕೆ, ಇದು ನಂದು ಫೈನಲ್ URL, ಏನಂದ್ರೆ ವೆಬ್ಸೈಟ್. ಓಕೆ, ಇದು ವೆಬ್ಸೈಟ್ URL ನ ಇಲ್ಲಿ ಹಾಕಬೇಕು, ಫೈನಲ್ URL. ಯಾಕಂದ್ರೆ ಕಸ್ಟಮರ್ಸ್ ನಿಮ್ಮ ಕೀವರ್ಡ್ ಟೈಪ್ ಮಾಡಿದಾಗ ಅವರು ನಿಮ್ಮ ವೆಬ್ಸೈಟಿಗೆ ಬರಬೇಕು, ಆಗ ನಿಮಗೆ ಅಲ್ಲಿ ಬಿಸ್ನೆಸ್ ಆಗುತ್ತೆ ಅಲ್ವಾ. ಸೊ ನಿಮ್ದು ಫೈನಲ್ URL ಹಾಕ್ಲೇಬೇಕು. ಡಿಸ್ಪ್ಲೇ ಪಾತ್ಸ್ ಏನು ಗೊತ್ತಾ, ಇಲ್ಲೂ ನೀವು ಕೀವರ್ಡ್ ಹಾಕ್ಬೋದು, ಇಲ್ಲಿ ಅಂದ್ರೆ ನಿಮ್ಮ ನಿಯರೆಸ್ಟ್ ಕೀವರ್ಡ್ ಹಾಕ್ಬೋದು, ಇದೇನು ಚೇಂಜ್ ಆಗೋದಿಲ್ಲ. ಓಕೆ, ಮೋಸ್ಟ್ಲಿ ಡೆವಲಪರ್ಸ್ ಇದ್ರೆ ಗೊತ್ತಾಗುತ್ತೆ ಇದಕ್ಕೆ ಡಿಸ್ಪ್ಲೇ ಪಾತ್ಸ್ ಏನಕ್ಕೆ ಹಾಕ್ತೀವಿ ಅಂತ. ಸೊ ಈ ತರ ಇದ್ರೆ ನಿಮಗೆ ಕಸ್ಟಮರ್ಸ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾನು ಇಲ್ಲಿ ಕೋವರ್ಕಿಂಗ್ ಬ್ಯಾಂಗ್ಳೂರ್ ಅಂತ ಕಾಣಿಸ್ತಿದೆ ಅಲ್ಲಿ ಡಿಸ್ಪ್ಲೇ ಪಾಸ್. ಈಗ ನಾನು ಇದನ್ನು ತೆಗಿತೀನಿ. ಓಕೆ, ಈಗ ತೆಗೆದ್ರೆ ನೋಡಿ, ಬರೀ Friday.com ಅಂತ ಬರ್ತಿದೆ. ಓಕೆ, ಅಕಸ್ಮಾತ್ ನಾನು ಇಲ್ಲಿ ಕೋವರ್ಕಿಂಗ್ ಬ್ಯಾಂಗ್ಳೂರ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನಿಮಗೆ ಪ್ರಿವ್ಯೂ ಸಿಗುತ್ತೆ. ನೋಡಿ ಇಲ್ಲಿ URL ನಿಮ್ಗೆ ಆಗಲೇ ಏನಿದೆ, ನಾನು ಫೈನಲ್ URL, ಹೆಡ್ಲೈನ್ಸ್, ಡಿಸ್ಕ್ರಿಪ್ಷನ್, ಅಸೆಟ್ಸ್. ಓಕೆ, ಇದೆಲ್ಲ ಈ ಪಾರ್ಟ್ಸ್ ಆಫ್ ಆಡ್ ನಿಮ್ಗೆ ಗೊತ್ತಿರಲೇಬೇಕು. ಓಕೆ, ಸೊ ಇಲ್ಲಿ ಕೆಲವೊಂದು ಆಡ್ ಸ್ಟ್ರೆಂಡ್ ಅಂತ ಒಂದು ಮೆಟ್ರಿಕ್ ಇದೆ. ಅಂದ್ರೆ ನಿಮ್ಮ ಆ್ಯಡು ಎಷ್ಟು ಶಕ್ತಿಶಾಲಿ ಇದೆ, ಎಷ್ಟು ರಿಲೆವೆನ್ಸ್ ಇದೆ ಅನ್ನೋದನ್ನ ನೀವು ಹೇಳುತ್ತೆ. ಇಲ್ಲಿ ನೋಡಿ ಆಡ್ ಸ್ಟ್ರೆಂತ್ ಅಂತ ಇದೆ, ಇಲ್ಲಿ ಗುಡ್, ಏನೋ ಗುಡ್, ಎಕ್ಸಲೆಂಟ್, ಬ್ಯಾಡ್, ಆವರೇಜ್ ಅಂತ ಇರುತ್ತೆ.
ಸೊ ಇಲ್ಲಿ ನಾನೇನು ಮಾಡಿದ್ದೀನಿ, ಕೀವರ್ಡ್ಸ್ಗಳು ಹಾಕ್ತೀನಿ ನಾನು. ಸೊ ಇಲ್ಲಿ ನಮಗೆ 15 ಹೆಡ್ಲೈನ್ಸ್ ಇದೆ. ನಾನೇನು ಮಾಡ್ತೀನಿ ಗೊತ್ತಾ, ಹೆಡ್ಲೈನ್ಸಲ್ಲಿ ಬೆಸ್ಟ್ ಕೋ ವರ್ಕಿಂಗ್ ಸ್ಪೇಸ್, ಓಕೆ, ಬೆಸ್ಟ್ ಕೋವರ್ಕಿಂಗ್ ಸ್ಪೇಸ್, ಇದೆಲ್ಲ ನಾನು ಹೆಡ್ಲೈನ್ಸ್ ಆಗಲೇ ಫಿಲ್ ಮಾಡಿದ್ದೀನಿ. ಓಕೆ, ಫಾರ್ ಟೈಮ್ ಕನ್ಸ್ಟೆಂಟ್ ಇದೆಲ್ಲ ನಾನು ಪ್ರಾಕ್ಟೀಸ್ ಮಾಡೋದ್ರಿಂದ ನನಗೆ ಈಸಿಯಾಗಿ ಬರುತ್ತೆ. ನೀವು ಅಷ್ಟೇ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಆ್ಯಡ್ಸ್ ಬರೆಯೋದನ್ನ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಸೊ ಯಾವಾಗಲೇ ಆಗಲಿ ಒಂದು ಆ್ಯಡ್ಸ್ ಬರಿಬೇಕಾದ್ರೆ ನೀವು 15ರಲ್ಲಿ 3 CTA ಇನ್ಕ್ಲೂಡ್ ಮಾಡಬೇಕು. CTA ಅಂದರೆ ಏನು ಗೊತ್ತಾ, ಕಾಲ್ ಟು ಆ್ಯಕ್ಷನ್ ಅಂತ. ಸೊ ಕಾಲ್ ಟು ಆ್ಯಕ್ಷನ್ ಏನಂದರೆ, ನಿಮ್ಮ ಕಸ್ಟಮರ್ಸ್ ಆ್ಯಡ್ ನೋಡಿದ ತಕ್ಷಣ ವಾಟ್ ಯು ವಾಂಟ್ ದೆಮ್ ಟು ಡೂ. ಅಂದರೆ ನನ್ನ ಅಕಸ್ಮಾತ್ ನಾನೇನು ಮಾಡ್ತೀನಿ ಗೊತ್ತಾ, ಇಲ್ಲಿ 15 ಹೆಡ್ಲೈನ್ಸ್ ಇದೆ ಅಲ್ವಾ, ಲಾಸ್ಟ್ 3 ಹೆಡ್ಲೈನ್ಸ್ ನಾನು ಬರೀ CTA ಹಾಕ್ತೀನಿ, ಅಂದರೆ ಕಾಲ್ ಟು ಆ್ಯಕ್ಷನ್ ಬಟನ್ ಹಾಕ್ತೀನಿ. ಅಂದರೆ ಕಾಂಟ್ಯಾಕ್ಟ್ ಅಸ್ ಅಂತ ಹಾಕ್ತೀನಿ, ಕಾಲ್ ಅಸ್ ನೌ ಅಂತ ಹಾಕ್ತೀನಿ, ಬುಕ್ ಯುವರ್ ಟ್ರಯಲ್ ಅಂತ ಹಾಕ್ತೀನಿ. ಓಕೆ, ಇಲ್ಲಿ ನೋಡಿ, ನೀವು ಪ್ರಿವ್ಯೂಸ್ ನೋಡ್ತಿರ್ಬೋದು ಇಲ್ಲಿ, ಆಯ್ತಾ, ನೋಡಿ ಕಾಲ್ ಅಸ್ ನೌ, ಬುಕ್ ಯುವರ್ ಟ್ರಯಲ್, ಅಲ್ಲಿ ರಿಮೋಟ್ ವರ್ಕ್ ಸ್ಪೇಸ್ ನಿಯರ್ ಅಫೋರ್ಡೆಬಲ್ ಕೋವರ್ಕಿಂಗ್ ಸ್ಪೇಸ್, ಇದೆಲ್ಲ ಆ್ಯಡ್ಸ್ ನಾನು ಹಾಕಿರೋದು. ಓಕೆ, ಇದು ಬಿಕಾಸ್ ನನಗೆ ಈ ಕ್ಲೈಂಟ್ ನನಗೆ ಗೊತ್ತು, ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ಅದಕ್ಕಾಗಿ ನಂಗೆ ಈಸಿಯಾಗಿ ಆ್ಯಡ್ಸ್ ಬರಿಬೋದು. ಓಕೆ, ಇದು ಡಿಸ್ಕ್ರಿಪ್ಷನ್ನು. ಸೊ ಡಿಸ್ಕ್ರಿಪ್ಷನ್ ಏನಂದರೆ, ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ ನೀವು, ಅಂದರೆ ನಿಮ್ಮ ಬಿಸ್ನೆಸ್ಸಲ್ಲಿ ಏನಕ್ಕೆ ಯೂನಿಕ್ ಆಗಿದೆ. ಓಕೆ, ಇಲ್ಲಿ ನೋಡಿ, ನಾನು ಇಲ್ಲಿ ಮಾಡರ್ನ್ ಆ್ಯಂಡ್ ವೈಬ್ರೆಂಟ್ ಸ್ಪೇಸ್ ಇದೆ, ಪಾರ್ಕಿಂಗ್ ಸ್ಪೇಸ್ ಇದೆ, ಅಂದರೆ ಇವು ಕೋವರ್ಕಿಂಗ್ ಸ್ಪೇಸ್ ಇದೆ. ಕೋವರ್ಕಿಂಗ್ ಸ್ಪೇಸ್ ಅಂದರೆ ನಿಮ್ಗೆ ಗೊತ್ತಲ್ವಾ, ಕೆಲಸ ಮಾಡೋರು, ಈಗ IT ಕಂಪ್ನಿಲಿ ಕೆಲವೊಬ್ಬರಿಗೆ ಕೋವರ್ಕಿಂಗ್ ಸ್ಪೇಸ್ ಬೇಕಾಗಿರುತ್ತೆ ಕೆಲಸ ಮಾಡೋದಕ್ಕೆ. ಸೊ ಅಂಥವ್ರಿಗೆ ಇವರು ಅಫೋರ್ಡ್ ಮಾಡ್ತಾರೆ. ಫ್ರೀ ಹೈ ಸ್ಪೀಡ್ ವೈಫೈ ಆ್ಯಂಡ್ ರಿಫ್ರೆಶ್ಮೆಂಟ್ ಸರ್ವಿಸಸ್ ಆಫರ್ಡ್. ಸೊ ಇದೆಲ್ಲ ಬೆಸ್ಟ್ ಫೆಸಿಲಿಟೀಸು, ಬೆಸ್ಟ್. ನಿಮ್ಮ ಬಿಸ್ನೆಸ್ ಬಗ್ಗೆ ತುಂಬ ಪಾಸಿಟಿವ್ ಥಿಂಗ್ಸ್ ಹಾಕ್ಬೇಕು ಇಲ್ಲಿ. ಓಕೆ, ಸೊ ದಟ್ ಆ್ಯಡ್ಸ್ ನೋಡಿದ ತಕ್ಷಣ ನಿಮ್ಮ ಕಸ್ಟಮರ್ಗೆ ಓಕೆ, ನನಗೆ ಇಲ್ಲಿ ಏನು ಬೇಕು ಅದು ಇಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಈ 4 ಡಿಸ್ಕ್ರಿಪ್ಷನ್ ನನಗೆ ಗೊತ್ತಿತ್ತು, ನಾನು ಮುಂಚೆನೇ ಫಿಲ್ ಮಾಡಿದೆ ಫಾರ್ ಟೈಮ್ ಕನ್ಸ್ಟೆಂಟ್. ಓಕೆ, ಆಮೇಲೆ ಅಸೆಟ್ಸ್ ಅಂತ ಹೇಳಿದ್ದೆ. ಅಸೆಟ್ಸ್ ಅಂದರೆ ಏನು, ಎಕ್ಸ್ಟ್ರಾ ಇನ್ಫಾರ್ಮೇಷನ್ನು. ನಾನು ಕೆಲವೊಂದು ಇಮೇಜಸ್ಗಳು ಅಪ್ಲೋಡ್ ಮಾಡಿದ್ದೆ ಇಲ್ಲಿ. ಓಕೆ, ಅದನ್ನೇ ವಿಸಿಬಲ್ ಆಗುತ್ತೆ ಇಲ್ಲಿ. ಸೊ ನಿಮ್ಗೆ ಅರ್ಥ ಆಯ್ತಲ್ವಾ ಈಗ ಆ್ಯಡ್ಸ್ ಹೆಂಗೆ ಕ್ರಿಯೇಟ್ ಮಾಡೋದಂತ. ಆ್ಯಡ್ಸ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಾವು ಕೀವರ್ಡ್ಸ್ನ ಚೆನ್ನಾಗಿ ತಿಳ್ಕೊಬೇಕು. ಕೀವರ್ಡ್ಸ್ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆ, ಸೊ ಅಕಸ್ಮಾತ್ ಈಗ ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೀನಿ ನಾನು. ಸೊ ಹೋಮ್ವರ್ಕ್ ಏನಪ್ಪ ಅಂದರೆ, ನೀವು ಯಾವುದೋ ಒಂದು ಬಿಸ್ನೆಸ್ ತೊಗೊಂಡು ಆ ಬಿಸ್ನೆಸ್ಸಲ್ಲಿ ಆ್ಯಡ್ಸ್ನ ನೋಡಬೇಕು. ಓಕೆ, ಆ್ಯಡ್ಸ್ನ ನೋಡಿ ಇದರಲ್ಲಿ ಹೆಡ್ಲೈನ್ಸ್ ಯಾವುದು, ಡಿಸ್ಕ್ರಿಪ್ಷನ್ ಯಾವುದು ಅಂತ ನೀವು ನೋಟ್ಸ್ ಮಾಡಿ ನನಗೆ ಕಳಿಸಿದ್ರೆ ನನಗೆ ತುಂಬ ಖುಷಿ ಪಡ್ತೀನಿ. ನಂಗೆ ಒಂದು ಐಡಿಯಾ ಬರುತ್ತೆ, ನಾನು ಮಾಡ್ತಿರೋ ವಿಡಿಯೋ ನಿಮ್ಗೆ ಅರ್ಥ ಆಗ್ತಿದೆ ಅಂತ. ಓಕೆ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕನ್ ಒತ್ತೋದು ಕೂಡ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಶೇರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಕೆಳಗಡೆ ವಾಟ್ಸ್ಆ್ಯಪ್ ಚಾನಲ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಅದಕ್ಕೆ ಜಾಯ್ನ್ ಆಗಿ, ಬಿ ಅ ಪಾರ್ಟ್ ಆಫ್ ಡಿಜಿಟಲ್ ಮಾರ್ಕೆಟರ್ಸ್ ಕಮ್ಯುನಿಟಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.